ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಗರಿ ಆಗಿರುವಂಥ ಬಾದಾಮಿ ಪುರಿನ ಮಾಡ್ತಾ ಇದ್ದೀನಿ. ನಮ್ಮ ಊರ್ ಸ್ಟೈಲಲ್ಲಿ ಲೈಕ್ ಬಾದಾಮಿ ಪುರಿ ಹೇಗೆ ಮಾಡ್ತೀವಿ, ಹೇಗೆ ರುಚಿಯಾಗಿ ಹೇಗೆ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಏನೆಲ್ಲ ಇಂಗ್ರೀಡಿಯೆಂಟು, ಏನು ಎತ್ತ ಅಂತ ಎಲ್ಲ ಫುಲ್ ಡೀಟೇಲ್ ಆಗಿ ವಿಡಿಯೋನ ಎಂಡ್ವರೆಗೂ ನೋಡಿದರೆ ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಬಾದಾಮಿ ಪುರಿ ರೆಸಿಪಿನ ತಿಳ್ಕೊಂಡು ಬರೋಣ, ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಫಸ್ಟಿಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ ಬಾದಾಮಿ ಪುರಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ನ ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ಇವಾಗ. ಸೊ ಫಸ್ಟಿಗೆ ಇದು ಮೈದಾ ಹಿಟ್ಟು, ಆಮೇಲೆ ಸಿರಪ್ಗೆ ಅಂತ ಹೇಳಿಬಿಟ್ಟು ಶುಗರ್ ಸಿರಪ್ ಬೇಕಾಗುತ್ತೆ. ಸೊ ಅದಕ್ಕೆ ಇದು ಏಲಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟು ಶುಗರ್ ಸಿರಪ್ ಬೇಕಲ್ವಾ, ಸೊ ಅದಕ್ಕೆ ಇಷ್ಟು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಒಂದು 150 ml ಅಷ್ಟು ಇರ್ಬೋದು. ಇದು 100 150ನೇ ಅಂದ್ಕೊಳ್ಳಿ. ಸೊ ಆಮೇಲೆ ಕಲರ್ಗೋಸ್ಕರ ಫುಡ್ ಕಲರ್ ಬೇಕಲ್ವ, ಅದಕ್ಕೋಸ್ಕರ ಇದು ಕಲರ್ ತೊಗೊಂಡಿದ್ದೀನಿ. ನೆಕ್ಸ್ಟು ವಾಟರ್. ಇವಾಗ ಕಲಿಸ್ಕೊಳ್ಳೋಣ. ಸೊ ಇವಾಗ ಮೇನ್ ಹಿಟ್ಟನ್ನ ನೀಟಾಗಿ ಕಲಿಸ್ಕೋಬೇಕು, ಅದನ್ನು ಮಾಡೋಣ. ಸೊ ಬನ್ನಿ, ಈಗ ಜಸ್ಟು ನೋಡಿ ಹಿಟ್ಟನ್ನ ತಗೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್, ನೀವು ಆಯಿಲ್ ಆದರೂ ಹಾಕ್ಕೋಬೋದು, ಇಲ್ಲ ತುಪ್ಪನಾದರೂ ಹಾಕ್ಕೋಬೋದು. ನೆಕ್ಸ್ಟು ಒಂದು ಚಿಟಿಕೆ ಅಂತ ಹೇಳಿದ್ನಲ್ಲ, ಒಂದು ಚಿಟಿಕೆ ಅಷ್ಟೇ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಗೈಸ್. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನು ನಾನು ಪ್ರೆಗ್ನೆಂಟ್ ಇರುವಾಗ ಹೀಗೆ ಬಾದಾಮಿ ಪುರಿ ಹೀಗೆ ತಿಂದಿದ್ದೀನಿ ಅಂತಂದರೆ ನನ್ನ ಹಸ್ಬೆಂಡ್ ಹತ್ರ ಎಷ್ಟು ಬೈಸ್ಕೊಂಡಿದ್ದೀನಿ, ಸ್ವೀಟ್ ತಿನ್ನಬೇಡ, ಶುಗರ್ ಬರ್ತಾ ಇದೆ ನಿಮಗೆ, ಲೈಕ್ ಪ್ರೆಗ್ನೆನ್ಸಿಯಲ್ಲಿ ಬರುತ್ತಲ್ವ ಶುಗರ್. ಸೊ ಆ ರೀತಿ ಬಂದಿತ್ತು. ಡಾಕ್ಟರ್ ಹೇಳಿದರು ನೋ ಶುಗರ್, ಏನು ತಿನ್ನಬಾರ್ದು ನೀವು, ಹಾಗೆ ಹಿಂಗೆ ಅಂತ. ಬಟ್ ನಾನು ಮಾತು ಕೇಳಿಲ್ಲ, ಜಾಸ್ತಿ ಇದನ್ನೇ ತಿಂತಾಯಿದ್ದೆ. ಅದಕ್ಕೆ ಅನಿಸುತ್ತೆ ನನಗೆ ಗರ್ಲ್ ಬೇಬಿ ಆಗಿದ್ದು ಜಾಸ್ತಿ ಶುಗರ್ ಕ್ರೇವಿಂಗ್ಸು. ನಾನು ಪ್ರೆಗ್ನೆಂಟ್ ಇರುವಾಗಿಂತನೂ ಶುಗರ್ ಲೈಕ್ ತಿಂದಿರೋದು ಅಂತಂದರೆ ಇದೇ ಜಾಸ್ತಿ ತಿಂದಿರೋದು, ಈ ಫುಡ್ಡು ಬಾದಾಮಿ ಪುರಿ. ಗರಿಯಾಗಿ ಸಿಗುತ್ತಾ ಅಲ್ಲಿ ಹೋಟೆಲಲ್ಲಿ, ಒಂದು ಹೋಟೆಲಲ್ಲಿ ಸಿಗ್ತಾಯಿತ್ತಾ, ಆ ಹೋಟೆಲ್ಗೆ ಹೋಗಿ ತಿಂತಾಯಿದ್ದೆ. ಅದಕ್ಕಂತಲೇ ಕರ್ಕೊಂಡು ಹೋಗ್ತಾಯಿದ್ದೆ ನನ್ನ ಹಸ್ಬೆಂಡ್ನ. ಸೊ ಇಷ್ಟೆಲ್ಲ ಆಗಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಫ್ರೆಂಡ್ಸ್ ನೋಡಿ, ಈ ರೀತಿ ಕಲಿಸ್ಕೋಬೇಕು ನೀಟಾಗಿ. ನೋಡಿ, ಇದಿನ್ನು ಸ್ವಲ್ಪ ನೆಂದಿದ ಮೇಲೆ ಇನ್ನೂ ಲೂಸಾಗುತ್ತೆ ಹಿಟ್ಟಿದು. ಸೊ ಫ್ರೆಂಡ್ಸ್ ನೋಡಿ, ಈ ರೀತಿ ಕಾಣಿಸ್ತಿದೆ ಹಿಟ್ಟು. ಈ ರೀತಿ ಕಲಿಸ್ಕೊಂಡಿದ್ದೀನಿ. ಜಸ್ಟ್ ಇದಕ್ಕೆ ಸ್ವಲ್ಪನೇ ಆಯಿಲ್ ಏನಿರುತ್ತಲ್ವ, ಅದಕ್ಕೆ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಹಾಕಿಬಿಟ್ಟು ಒಂದು 20 to 30 ನಿಮಿಷ ನೆನೆಸ್ಕೋಬೇಕು. ಈ ರೀತಿ ನೆನೆಯುತ್ತೆ ಆವಾಗ. ನೋಡಿ, ಇದನ್ನು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ಒಂದು 20 ನಿಮಿಷ ಇರಬೇಕು. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ಇದು ಹಿಟ್ಟನ್ನ ನೀಟಾಗಿ ನೆನೆಕ್ಕೆ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಇವಾಗ ಶುಗರ್ ಸಿರಪ್ನ ಮಾಡ್ಕೋಬೇಕು. ಅದಕ್ಕೆ ಏನೆಲ್ಲ ಮಾಡ್ಕೋತೀನಿ ಅನ್ನೋದನ್ನ, ಹೇಗೆ ಮಾಡ್ಕೋತೀನಿ ಅನ್ನೋದನ್ನ, ಇದು ಮೇನ್ ಇರಬೇಕಾಗಿರೋದು ಶುಗರ್ ಸಿರಪ್ಪು. ಅದಕ್ಕೋಸ್ಕರ ಅದನ್ನ ಮಾಡ್ಕೊಳ್ಳೋಣ, ಬನ್ನಿ. ಇವಾಗ ಫಸ್ಟಿಗೆ ಈ ರೀತಿ ಒಂದು ಕಡಾಯಿನ ತಗೋತೀನಿ, ಹೀಗೆ ಹಾಕ್ತೀನಿ. ಜಸ್ಟು ಇದಕ್ಕೆ ಒಲೆನ ಅಂಟಿಸ್ಬಿಟ್ಟು ಒಂದು ಸ್ವಲ್ಪನೇ ವಾಟರ್ನ ಹಾಕ್ತೀನಿ. ಹಾಕಿದ್ಮೇಲೆ ಇದು ಒಂದು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣವೇ ಈ ಶುಗರ್ನ ಹಾಕ್ತೀನಿ. ನೋಡಿ, ಇದು ಏಲಕ್ಕಿನ ಮಾಡ್ಕೊಂಡಿದ್ದೀನಲ್ವ, ಇದೊಂದು. ನೋಡಿ, ಒಂದು ಸ್ವಲ್ಪ ಕಾಯಿಲೆ ಅದು, ಆವಾಗ ಶುಗರ್ನ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಶುಗರ್ನ ಹಾಕ್ತಾ ಇದ್ದೀನಿ. ಜಸ್ಟು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ. ಇದು ಒಂದೆಳೆ ಪಾಕ ಬರಬೇಕು ನಮಗೆ. ಒಂದೆಳೆ ಪಾಕ ಬಂದರೆ ಆಯಿತು ಅಂತ.
ನೋಡಿ ಹಿಂಗೆ ಕುದೀತಾ ಇದೆ ಇವಾಗ. ಜಸ್ಟ್ ಇದಕ್ಕೆ ಇದು ಹಾಕ್ತೀನಿ, ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಇವಾಗಲೇ ಯಾಕೆ ಹಾಕ್ತೆ ಅಂತಂದರೆ ಅದರಲ್ಲಿ ಇರೋಂಥ ಎಲ್ಲ ಇದು ಹೋಗುತ್ತೆ ಅದ್ರ ಒಳಗಡೆ. ಸೊ ಅದಕ್ಕೋಸ್ಕರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕುದಿಬೇಕಿದು. ನಾನು ಮಾಡಿರೋಂಥ ಅಡುಗೆನ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ, ಡೆಫಿನೆಟಾಗಿ ನೀವೇ ಹೇಳ್ತೀರಾ ನನಗೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ. ಬಟ್ ಒಬ್ಬೊಬ್ಬರು ಅಡುಗೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂದರೆ ಉಪ್ಪಿದ್ರೆ ಹುಳಿ ಇರಲ್ಲ, ಹುಳಿ ಇದ್ದರೆ ಉಪ್ಪಿರಲ್ಲ, ಖಾರ ಇರಲ್ಲ, ಆ ರೀತಿ ಅಡುಗೆ ಮಾಡ್ತಾರೆ. ಬಟ್ ನನಗೆ ಎಲ್ಲದೂ ಕರೆಕ್ಟಾಗಿರಬೇಕು. ಜಸ್ಟ್ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ನಡೆಯುತ್ತೆ, ಬಟ್ ಉಪ್ಪು ಹುಳಿ ಖಾರ ಈ ಥರ ಚೆನ್ನಾಗಿರಬೇಕು. ಅಡುಗೆ ತಿನ್ನೋಕ್ಕೂ ಕೂಡ ಒಂದು ಸ್ವಲ್ಪ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಕೂಡ ಒಂದು ಸ್ವಲ್ಪ ಏನದು ಖುಷಿ ಅನಿಸುತ್ತೆ, ತಿಂದ್ರೂ ಕೂಡ ಬಾಡಿಗೆ ಹೋಗುತ್ತೆ ಅಂತ. ಸುಮ್ಮನೆ ಉಪ್ಪು ಹುಳಿ ಖಾರ ಇಲ್ಲ, ಸುಮ್ಮನೆ ಸಪ್ಪೆ ಸಪ್ಪೆ ಊಟ ತಿಂದರೆ ಏನು ಪ್ರಯೋಜನ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಈಗ ಕುದೀತಾ ಇದೆ. ವಾವ್, ಇದು ಒಂದೇಳೆ ಪಾಕ ಬರಬೇಕು ನೋಡಿ. ಹಿಂಗೆ ಬಂದಿಲ್ಲ ಇನ್ನು, ವೆಯ್ಟ್ ಮಾಡೋಣ. ಈ ಶುಗರ್ ಸಿರಪ್ ರೆಡಿ ಆದರೆ ನಮ್ಮದು ಗರಿ ಗರಿ ಆಗಿರುವಂಥ ಬಾದಾಮಿ ಪುರಿ ರೆಡಿ. ಸೊ ಫ್ರೆಂಡ್ಸ್, ಇವಾಗ ಇದು ಆಯಿತು ಶುಗರ್ ಸಿರಪ್ಪು. ನೋಡಿ ಒಂದೇಳೆ ಪಾಕ ಬಂದಿದೆ ನೋಡಿ. ಹೀಗೆ ಬಂದರೆ ಒಂದೇಳೆ ಪಾಕ ಬಂದಂಗೆ. ಜಸ್ಟ್ ಇವಾಗ ಫಿನಿಶ್ ಆಯಿತು. ಜಸ್ಟ್ ಇದನ್ನ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ 1 hour ಒಂದು 20 ನಿಮಿಷನಾದರೂ ಅದು ನೆನೆಸ್ಬೇಕಲ್ವ ಹಿಟ್ಟು. ಆಮೇಲೆ ನಿಮಗೆ ಅದನ್ನು ಮಾಡಿಬಿಟ್ಟು ಹೇಗೆ ಬರುತ್ತೆ ಔಟ್ಪುಟ್ ಅಂತ ತೋರಿಸ್ತೀನಿ. ಸೊ ಆಮೇಲೆ ಸಿಗ್ತೀನಿ ನಿಮಗೆ. ಆಫ್ಟರ್ 1 hour ಸಿಗ್ತೀನಿ. 1 hour later. ಸೊ ಫ್ರೆಂಡ್ಸ್, ನಾನು 1 hour ಬಿಟ್ಟು ಮತ್ತೆ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಫ್ಲೋರ್ ಏನು ಕಲಸಿದ್ನಲ್ವ, ಕಲಸಿ ಸೈಡ್ಗೆ ಎತ್ತಿಟ್ಟಿದ್ದೆ ಅಲ್ವಾ. ಸೊ ಇದು ನೀಟಾಗಿ ಈ ರೀತಿ ಆಗಿದೆ ನೋಡಿ, ಈ ರೀತಿ ಆಗಿದೆ. ಇದನ್ನು ಇವಾಗ ಲಟ್ಟಿಸ್ಕೋಬೇಕು. ಲೈಕ್ ಬಾದಾಮಿ ಪುರಿ ಹೇಗೆ ಬೇಕಲ್ವ, ಸೊ ಆ ರೀತಿ ಮಾಡ್ಕೋಬೇಕು. ಸೊ ಬನ್ನಿ ಇವಾಗ ಮಾಡೋಣ, ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಏನು ಅಂತ. ಜಸ್ಟು ಇದನ್ನು ನೀಟಾಗಿ ಈ ರೀತಿ ಮಾಡ್ಕೋತೀನಿ. ಒಂದೊಂದು ನೋಡಿ ಈ ರೀತಿ ಮಾಡ್ಕೊಂಡು ಇಟ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡ್ಕೊಂಡು ಇಟ್ಕೋಬೇಕು ನೋಡಿ. ಜಸ್ಟು ಇವಾಗ ಒಂದು 5ರಿಂದ 10 ಆಗುತ್ತೆ ಮೋಸ್ಟ್ಲಿ ಅಷ್ಟೇ. ಎಷ್ಟು, 1 3 6 7 ಆಗಿದೆ ಫ್ರೆಂಡ್ಸ್ ನೋಡಿ. ಇಷ್ಟೇ, ಯಾಕಂದರೆ ನಾನು ಡಯಟಲ್ಲಿ ಇದ್ದೀನಿ ಅಲ್ವಾ, ಜಾಸ್ತಿ ಕಲ್ಸೋಕ್ಕೂ ಸ್ವಲ್ಪ ಭಯ ಆಗಿತ್ತು. ಯಾಕಂದರೆ ಇದು ಇದ್ದರೆ ಮನೇಲಿದ್ದರೆ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಬೇಡ, ಸ್ವಲ್ಪನೇ ಕಲಸೋಣ ಅಂತ ಹೇಳಿಬಿಟ್ಟೆ ಕಲಸಿರೋದು. ಅದಕ್ಕೋಸ್ಕರ ನೋಡಿ ಎಷ್ಟು ಬೇಗ ಬೇಗ ಆಗುತ್ತೆ. ಈಗ ತೋರಿಸ್ತೀನಿ. ಜಸ್ಟ್ ಲಟ್ಟಿಸ್ಕೊಳ್ಳೋಣ ಇವಾಗ ಇದನ್ನು. ಫ್ರೆಂಡ್ಸ್ ನೋಡಿ, ಇದನ್ನು ಹಿಂಗೆ ಲಟ್ಟಿಸ್ಕೊತೀನಿ. ಹಿಂಗೆ ಮಾಡೋದು. ಹಿಂಗೆ ಮಾಡಿಬಿಟ್ಟು ಜಸ್ಟು ಇದಕ್ಕೆ ಬೇರೆ ಪೌಡರು ಹಿಟ್ಟು ಅದೇನು ಅಪ್ಲೈ ಮಾಡೋಂಗಿಲ್ಲ. ಜಸ್ಟ್ ಇದಷ್ಟೇ ಇರಬೇಕು ನೋಡಿ. ಹಿಂಗೆ ಮಾಡಿ ಜಸ್ಟು ಈ ರೀತಿ ಮಾಡಿದರೆ ಆಯಿತು ನೋಡಿ. ಇದು ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ಓಪನ್ ಇರುತ್ತೆ. ನಾವು ಏನು ಎಣ್ಣೆಗೆ ಹಾಕ್ತೀವಲ್ಲ ಆ ಟೈಮಲ್ಲಿ ಇದು ಒಂದು ಸ್ವಲ್ಪ ಅಗಲ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಜಸ್ಟು ಈ ರೀತಿ ಮಾಡ್ಕೋಬೇಕು. ಈ ಶೇಪಲ್ಲಿ ಇರಬೇಕು ನೋಡಿ, ಈ ಶೇಪಲ್ಲಿ ಇರಬೇಕು.
ಓಕೆ, ಒಂದಾಯಿತು. ನೆಕ್ಸ್ಟ್ ಒಂದು ಹೀಗೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಮಾಡ್ತಾಯಿದ್ದೀನಿ. ಜಸ್ಟ್ ಈ ರೀತಿ, ನೆಕ್ಸ್ಟು ಈ ರೀತಿ ಮಾಡೋದು. ಇದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ನಾದಿದ್ರೆ ಚೆನ್ನಾಗಿ ಬರುತ್ತೆ. ಬಟ್ ನಾನು ಹಿಟ್ಟು ಹಾಕ್ತಾಯಿಲ್ಲ, ಬೇಡ ಅಂತ. ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ಆಯಿತು, ಫೈನಲ್ಲಾಗಿ ಆಯಿತು. ಖತಮ್. ನೋಡಿ ಫ್ರೆಂಡ್ಸ್, ಆಯಿತು ಫೈನಲ್ಲಾಗಿ. ಎಷ್ಟು ಸೂಪರಾಗಿ ಶೇಪ್ ಬಂದಿದೆ. ನೋಡಿ ಫ್ರೆಂಡ್ಸ್, 1 by 1 ಹಾಕಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಜಸ್ಟ್ ನೋಡುವ ಹೇಗೆ ಬರುತ್ತೆ ಟೇಸ್ಟು ಏನು ಅಂತ ಹೇಳ್ತೀನಿ. ಜಸ್ಟ್ ಮಾಡೋಣ ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿ. ಸೊ ಫ್ರೆಂಡ್ಸ್ ನೋಡಿ, ಫೈನಲ್ಲಾಗಿ ಜಸ್ಟ್ ಇವಾಗ ಫ್ರೈ ಮಾಡಬೇಕು. ಕಡಾಯಿನ ತಗೊಳ್ತೀನಿ. ಅದಕ್ಕೆ ಮೇಲುಗಡೆ ಹಾಕೋದಕ್ಕೆ ಇದು ಕೊಬ್ಬರಿನ ತಗೊಂಡಿದ್ದೀನಿ. ಡ್ರೈ ಕೊಕೊನಟ್ ಇದು ನೋಡಿ, ಡ್ರೈ ಕೊಕೊನಟ್ನ ತಗೊಂಡಿದ್ದೀನಿ. ಜಸ್ಟು ಇದಕ್ಕೆ ಫ್ರೈ ಮಾಡ್ಕೋಬೇಕಲ್ವ, ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಆಯಿಲ್ನ ಹಾಕ್ಕೊಂಡು ಈ ಸಿರಪ್ ಇದೆಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು. ಜಸ್ಟ್ ಇದನ್ನ ಒಂದು ಸ್ವಲ್ಪ ನೋಡಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಆ ಮಿಡಲಲ್ಲಿ ಇದು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ಬಿಸಿ ಆಯಿತು ಚೂರು, ನಾನು ಆಫ್ ಮಾಡ್ಕೊಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಸೊ ಫ್ರೆಂಡ್ಸ್, ಇದು ಆಯಿಲ್ ಕಾಯಕ್ಕಿಟ್ಟಿದ್ದೀನಿ. ಒಂಚೂರು ಕಾಯ್ದು ಬಿಡಲಿ. ಸೊ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯ್ದಿದೆ, ಹಾಕ್ತಾಯಿದ್ದೀನಿ. ನೋಡಿ, ಇದು ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ ಬೇಯ್ತಾ ಇದೆ ಸ್ವಲ್ಪ ಸ್ವಲ್ಪ. ಸೊ ಫ್ರೆಂಡ್ಸ್ ನೋಡಿ, ಫೈನಲ್ ಆಗಿ ಇದು ಬೆಂದಿದೆ ನೋಡಿ. ಈ ರೀತಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಈ ಶುಗರ್ ಸಿರಪ್ ಏನಿದೆ ಅಲ್ವಾ, ಈ ಶುಗರ್ ಸಿರಪ್ಗೆ ಹಾಕ್ಕೋಬೇಕು. ಅದನ್ನ ಜಸ್ಟು ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟು ಇದೊಂದು ಹಾಕೋತೀನಿ. ನೋಡಿ, ಒಂದೇ ನಿಮಿಷ. ಇದೇನು ಸಿರಪ್ ಇದೆಯಲ್ಲ, ಜಸ್ಟ್ ಇದನ್ನ ಹಿಂಗೆ ಪೋರ್ ಮಾಡಬೇಕು. ನೋಡಿ, ಇದು ಒಂದು ಸ್ವಲ್ಪ ಒಂದು 5 ನಿಮಿಷ ಇರಲಿ ಇದರಲ್ಲಿ. ಅಷ್ಟೊತ್ತಿಗೆ ಇದನ್ನ ಬೇಯಿಸ್ಕೊಂಬಿಡೋಣ. ನೋಡಿ, ವಾವ್, ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಆಯಿತು. ಇನ್ನೊಂದು 2 ಮಾತ್ರ ಬೇಕಿದೆ. ಅದು ಬೆಂದ ಮೇಲೆ ಈ ಸಿರಪ್ಗೆ ಹಾಕ್ಬಿಟ್ಟಿದ್ದೀನಿ ಈಗ ಆಲ್ರೆಡಿ. ಟೇಸ್ಟ್ ಮಾಡೋಣ ಗೈಸ್, ಹೇಗಿದೆ ಅಂತ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇವಾಗ ಸಿರಪಲ್ಲಿ ನೆನೆಸಿದ್ದೀನಿ ಒಂದು 15 ಮಿನಿಟ್ಸ್. ಇದನ್ನು ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಜಸ್ಟ್ 1 2 3. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ನೋಡಿ.
ವಾವ್, ನೋಡೋಕ್ಕೆ ತುಂಬಾ ಟೇಸ್ಟಿಯಾಗಿದೆ ಅನಿಸುತ್ತೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಲಿಟ್ರಲಿ. ಓಕೆ, ಸೊ ಫ್ರೆಂಡ್ಸ್, ಇವಾಗ ಟೇಸ್ಟ್ ಮಾಡೋ ಸಮಯ. ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್. ವಾವ್, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸಕ್ಕತ್ತಾಗಿತ್ತು, ಟೇಸ್ಟಿಯಾಗಿತ್ತು. ನಾನು ಮಾಡಿರೋದು ಬಾದಾಮ್ ಪುರಿ, ಗರಿ ಗರಿಯಾಗಿರುವಂಥ ಬಾದಾಮ್ ಪುರಿ ಹೇಗಿತ್ತು ಅಂತ ನೀವೇನೇ ಕಾಮೆಂಟ್ ಮಾಡಿ. ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ. ಸೊ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಕ್ಕತ್ತಾಗಿತ್ತು ಗೈಸ್, ಇನ್ನೇನಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.